ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ದಸರಾ ಹಬ್ಬ ಅಂದರೆ ವಿಜಯದಶಮಿ ಇರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ನನ್ನ ಫೇವ್ರೆಟ್. ನಾನು ನಂಬಿರೋ ಹೆಣ್ಣು ದೇವರಲ್ಲಿ ನಾನು ನಂಬಿರೋ ದೇವರು ಯಾವ ದೇವಸ್ಥಾನ ಅಂದರೆ ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇವತ್ತು ಹೆಂಗೂ ರಜಾ ಇತ್ತು, ಸೊ ಶಾಪಿಗೂ ಹೋಗಿರಲಿಲ್ಲ. ಇವರು ಮನೇಲಿದ್ದರು, ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಆ್ಯಂಡ್ ತುಂಬ ದಿನಗಳೇ ಆಗೋಗಿತ್ತು ಅಮ್ಮನ್ನ ನೋಡಿ. ಸೊ ಇವತ್ತು ಕಾಲ ಕೂಡ ಬಂದಿದೆ ಅನಿಸುತ್ತೆ. ಸೊ ಅದಕ್ಕಾಗಿ ನನಗೆ ಫೇವ್ರೆಟ್ ಇಷ್ಟಪಟ್ಟು ಹೋಗೋ ಜಾಗಗಳಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವೂ ಒಂದು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವಾಗ ಕೆಳಗೆ ಹೋಗಿದ್ದಾರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಲಾಸ್ಟಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ಮುಗಿಸಿದ್ವಿ, ತೋರಿಸ್ತೀನಿ. ಕಿವಿತ್ತು ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿದ್ದೀನಿ, ನೋಡ್ಬೋದು. ಮನೇಲಿ ಪೂಜೆ ಮುಗಿಸಿ ಇವಾಗ ಹೊರಡ್ತಾ ಇದ್ದೀನಿ. ಕೆಳಗೆ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ. ಆಯ್ತು, ಹಾಯ್ ಹಾಯ್. ನಮ್ಮ ಜೊತೆ ಇನ್ನೊಬ್ರು ಬರ್ತಿದ್ದಾರೆ, ನಾಗರಾಜ್ ಅಂತ. ನಾಗರಾಜ್ ಹಾಯ್ ಹೇಳಪ್ಪ. ಹಾಯಪ್ಪ. ಹಾಯಪ್ಪ. ಏನಕ್ಕಪ್ಪ ಇವತ್ತು ನಮ್ಮ ಜೊತೆ ಬರ್ತಾ ಇದೆ? ಏನು ಸ್ಪೆಷಲ್? ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಪ್ಪ. ಇವಾಗ ಹೊರಟಿದ್ದೀವಿ, ಅಂದ ವೇ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಬೇಕಲ್ಲ. ಅನ್ನಪೂರ್ಣೇಶ್ವರಿ ಎಲ್ಲ ಕಣೋ, ದುರ್ಗಾ ಪರಮೇಶ್ವರಿ ಹೇಳು. ದುರ್ಗಾ ಪರಮೇಶ್ವರಿ ಆಯ್ತಲ್ಲ ಪೂಜೆ ಎಲ್ಲ ಎಲ್ಲ ಬೆಳಗ್ಗೆ ಬಂದು ಹೋಗ್ತಾರೆ. ನಾವು ಕರೆಕ್ಟ್ ಟೈಮ್ ಬಂದಿದ್ದೀವಿ. ಆ್ಯಕ್ಚುಲಿ ಫ್ರೀ ಇದೆ. ಆ್ಯಕ್ಚುಲಿ ಇವತ್ತೇ ತುಂಬ ಕಮ್ಮಿ ಜನ ಅನ್ಬೋದು. ನೀವು ಅನ್ಕೋಬೋದು ಏನು ಇಷ್ಟೊಂದು ಜನ ಇದ್ದಾರೆ, ಇವ್ರು ಕಮ್ಮಿ ಜನ ಅಂತ ಹೇಳ್ತಿದ್ದಾರೆ ಅಂತ. ಇಲ್ಲ, 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ವರೆಗೂ ಲೈನ್ಸ್ ಇರುತ್ತೆ. ಒಳಗಡೆ ಹೋಗೋದಕ್ಕೆ 1 ಅವರ್ 2 ಅವರ್ ಆಗೋಗುತ್ತೆ. ಬಟ್ ನಮ್ಮ ಲಕ್ಕ ಇಲ್ಲ ದೇವ್ರ ಕೃಪೆನೋ ಏನೋ ಗೊತ್ತಿಲ್ಲ, ಬಟ್ ನಾವು ಹೋಗಿದ ತಕ್ಷಣ ಕ್ಯೂವೇನಷ್ಟು ಜನ ಏನೂ ಇರಲಿಲ್ಲ. ಒಳಗಡೆ ಹೋದ್ವಿ ಡೈರೆಕ್ಟಾಗಿ. ಸೊ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ನೋಡ್ಬೋದು ನೀವು, ಇಷ್ಟೇ ಜನ ಇದ್ದಿದ್ದು. ಬರ್ತಾಯಿದ್ದು ನಾವು ಹೋದ್ಮೇಲೆ ಇನ್ನೂ ತುಂಬ ಜನ ಬರ್ತಾಯಿದ್ರು. ಸೊ ದರ್ಶನ ತುಂಬ ಚೆನ್ನಾಯಿತು, ಖುಷಿ ಆಯಿತು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಹೋದ್ವಿ. ಸೊ ನಂಬಿದ್ರೆ ಮಾತ್ರ ಈ ಅಮ್ಮನ ತುಂಬ, ನಿಜವಾಗ್ಲೂ ಹೇಳ್ತೀನಿ, ನನ್ನ ಲೈಫಲ್ಲಿ ಆಗಿರೋ ಓನ್ ಎಕ್ಸ್ಪೀರಿಯನ್ಸ್. ನಾನು ಅಮ್ಮನ್ನ ನಂಬಿ ಏನೇ ಕೆಲ್ಸಕ್ಕೆ ಕೈ ಹಾಕಿದ್ರು ನನಗೆ ಯಾವತ್ತೂ ಇದಾಗಿಲ್ಲ ಅನ್ನೋ ಥರ ಇಲ್ಲ, ಎಲ್ಲ ನನ್ನ ಕೈಗೂಡಿದೆ. ಈವನ್ ನನ್ನ ಮದುವೆ ವಿಷಯದಲ್ಲೂ ಕೂಡ ನನಗೆ ಈ ಅಮ್ಮ ತುಂಬಾ, ನನ್ನ ಮದುವೆ ಆಗೋ ಕಾರಣನೇ ಇವರು ಅಂತ ಹೇಳ್ಬೋದು. ಅಷ್ಟು ನಂಬಿದ್ದೀನಿ ನಾನು, ನಂಬ್ತೀನಿ ಕೂಡ. ಆ್ಯಂಡ್ ನನಗೆ ಮನೆ ದೇವರು ತಿರುಪತಿ ತಿಮ್ಮಪ್ಪ ಬಿಟ್ಟರೆ ದುರ್ಗಾ ಪರಮೇಶ್ವರಿ ಅಷ್ಟೇ. ಆ್ಯಂಡ್ ನನಗೆ ತುಂಬ ಆಸೆ ಇತ್ತು ದೇವಸ್ಥಾನದ ಒಂದು ವ್ಲಾಗ್ ಮಾಡಬೇಕಂತ ಹೇಳಿ. ಸೊ ಹಾಗಾಗಿ ಆ ದಿನ ಮೇ ಬಿ ಇವತ್ತು ಕೂಡ ಬಂದಿದೆ ಅನಿಸುತ್ತೆ. ಸೊ ಇದರಲ್ಲಿ ತುಂಬ ಎಡಿಟು ಏನೂ ಇಲ್ಲ. ಸೊ ರಾ ವಿಡಿಯೋ ಹೆಂಗಿದೆಯೋ ಹಾಗೆ ಆಗ್ತಾಯಿದ್ದೀನಿ ರ್ಯಾಂಡಮಾಗಿ. ನೋಡಿ ನೀವು ಕೂಡ ದೇವಸ್ಥಾನನ ಆದರೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ನಂಗೆ ತುಂಬ ಖುಷಿ ಆಯಿತು ನನ್ನ ವ್ಲಾಗಲ್ಲಿ ನನ್ನ ದೇವಸ್ಥಾನಕ್ಕೆ ಹೋಗಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಎಷ್ಟು ಹೇಳ್ತಾ ಸರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ, ಅಪ್ಪ ಮಗ ಇವನ್ನ ಎತ್ವಿಕ್ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಇದೇ ಫೋಸಲ್ಲೇ ಇರ್ತಾನೆ. ಅವರಪ್ಪ ಯಾವಾಗಲೂ ಅವ್ನು ಹೆಗ್ಲ ಮೇಲೆ ಕೂರಿಸ್ಕೊಂಡೇ ದೇವಸ್ಥಾನ ತೋರಿಸ್ತಿರ್ತಾರೆ. ಆ್ಯಂಡ್ ಮುಂದೆ ದೇವ್ರ ಮೆರವಣಿಗೆಗೆ ಪಲ್ಲಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇವತ್ತು ಹಬ್ಬ ಇತ್ತಲ್ವ, ಸೊ ಅದಕ್ಕೆ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಅದಕ್ಕೆ ಪಲ್ಲಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡ್ಬೋದು ಗೋಪುರ ಎಷ್ಟು ದೊಡ್ಡದಾಗಿ. ಗೊತ್ತಿಲ್ಲ, ಬಟ್ ದರ್ಶನ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿರಲಿಲ್ಲ, ಅಂದರೆ ಇವತ್ತು ಹಬ್ಬ ಅಲ್ವಾ, ಫುಲ್ ರಶ್ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೋಗಿ ಟೈಮ್ಗೋ ಏನೋ ಗೊತ್ತಿಲ್ಲ, ಬಟ್
ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ಬೇಗ ಆಯಿತು. ಆ್ಯಂಡ್ ಅಲ್ಲೇ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂಡ ನಿಂತಿದ್ವಿ, ಚೆನ್ನಾಗಿತ್ತು. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮನೆಯಿಂದ. ಸೊ ಬನ್ನಿ, ಇವಾಗ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅನಿಸುತ್ತೆ ಐ ಥಿಂಕ್. ಸೊ ಎಲ್ಲ ಜನನೂ ಖಾಲಿ ಇದ್ದರು. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಒಳ್ಳೆ ದರ್ಶನ ಆಯಿತು, ಖುಷಿ ಆಗುತ್ತೆ. ನನಗೆ ಇಲ್ಲಿ ಬಂದರೆ ಮನೆಗೆ ಹೋಗೋಕೆ ಮನ್ಸು ಬರಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿರೋಣ, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಇವರು ಆಯ್ತಾ ಹೋಗೋಣ ಹೋಗೋಣ ಅಂತಾರೆ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಒಂದು 4:15 ಅನ್ಸುತ್ತೆ. ನಾನು ಬರೋದು ಬೇಡವಾ? ಒಬ್ಬೊಬ್ರಿಗೆ ದೇವ್ರ ಮೇಲೆ ಒಂದು ಲೆಕ್ಕ ಇರುತ್ತೆ ಅಂತ ಅನ್ನೋದಕ್ಕೆ ನೀನೇ ಸಾಕ್ಷಿ. ಹೌದು, ನನ್ಗೆ ಅಲ್ಲಿ ಹೋದ್ರೆ ನನ್ಗೆ ಇವ್ರನ್ನೂ ಸಹ ಯೋಚನೆ ಮಾಡೋಣ, ನಾನು ಬರೀ ದೇವರು ನಾನು ಅಷ್ಟೇ ಇರುತ್ತೆ. ಇಲ್ಲ, ನಾನು ಅದೇ ಯೋಚನೆ ಮಾಡ್ತಾರೆ. ಅಲ್ಲಿ ಮತ್ತೆ ತಿರುಪತಿಲಿ ಮಾತ್ರ ತಿರುಪತಿಲಿ ಅಂತ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಸೋರ್ತಾ ಇರುತ್ತೆ ಹಂಗೆ ದರ್ಶನ ಮಾಡೋವಾಗ. ಹಂಗೆ ಇವೆರಡು ಜಾಗದಲ್ಲಿ ಮಾತ್ರ ನನಗೆ ನಾನಾಗಿರಲ್ಲ. ಫುಲ್ಲು ದೇವ್ರ ಭಕ್ತಿಯಲ್ಲಿ ಮುಳುಗಿ ಹೋಗಿರ್ತೀನಿ. ಆಚೆ ಕಾಯ್ತಾ ಇರ್ಬೇಕು. ಹಂಗೇನಿಲ್ಲ, ಇವರು ಕುತ್ಕೊಂಡಿರ್ತಾರೆ ಸ್ವಲ್ಪ ಹೊತ್ತು. ಆಗಲ್ಲ ಅಂತೀಯಾ? ಹೆಂಗ್ ಕೇಳ್ಕೋಬೇಕು ಮತ್ತೆ? ಕಣ್ಮುಚ್ಚಿ ಏನಂತ ಕೇಳ್ಕೊಂಡ್ರೆ? ಅನ್ನಬಾರ್ದು, ಕೇಳ್ಕೊಂಡಿದ್ದು ಹೇಳ್ಬಾರ್ದು. ಶಬಾಷ್. ನೀನೇನೋ ಕೇಳ್ಕೊಂಡಿದ್ಯಾ ಅದು ಹೇಳಲ್ಲ ಒಟ್ಟಿನಲ್ಲಿ, ಅನ್ಕೊಂಡಿದ್ಯಾ? ಅಯ್ಯೋ ಎತ್ಬೇಕು. ಯಾರೋ ಕೂಟ್ ಓಡಿಸ್ಕೊಂಡಿರ್ತಾವನೆ, ಅವ್ರು ಯಾರು ಇಬ್ರು ಕಾಯ್ತಾ ಇದ್ದಾರೆ. ಈಗ ಅವ್ರು ರೋಡಲ್ಲಿ ನಿಂತವ್ರೆ. ಒಳ್ಳೆ ಕೆಲಸ. ಮಾತಾಡೋ, ನೀನೇನು ಒಳ್ಳೆ ಜನಕ್ಕೆ ಒಳ್ಳೆ ಜನಕ್ಕೆ ಇಲ್ಲೂ ಯಾವ್ದೋ ದೇವ್ರು ಹೋಗ್ತಾ ಇದೆ. ಮತ್ತೆಲ್ಲ ದೇವ್ರು ಬಿಡ್ತಾ ಇರ್ತಾರೆ, ಅದಕ್ಕೆ. ಎಷ್ಟು ದೇವ್ರಿದೆ ನೋಡಿದ್ದು. ಇಲ್ಲೊಂದು ದೇವ್ರಿದೆ. ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಹಂಗೆ ಸ್ವಲ್ಪ ಸೈಟ್ ನೋಡ್ಬೇಕಂತಿದ್ರು ಇವರು. ಸೈಟ್ ಕಡೆ ಸ್ವಲ್ಪ ಹೋಗ್ಬಿಟ್ಟು ಬಂದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ದರ್ಶನ ಆಗತ್ತಂತ. ಚೆನ್ನಾಗಿ ದರ್ಶನ ಆಯಿತು. ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಕೂತಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಬಾಯ್.